ಎಲ್ಲರಿಗೂ ನಮಸ್ಕಾರ. KFIT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಅಂತ KFIT ಯೂಟ್ಯೂಬ್ ಚಾನಲ್ಗೆ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹಂಚಿಕೊಳ್ಳಲಾಗುತ್ತೆ. ಈ ಒಂದು ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಬೆಂಬಲ ಕೊಡಿ. ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ದೈನಂದಿನವಾಗಿ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಬೆಂಬಲ ನೀಡೋದಷ್ಟೇ ಅಲ್ಲದೆ ದೈನಂದಿನವಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ಆಗಾಗ ಪಡ್ಕೊಳ್ಳೋದಕ್ಕೂ ಸಹ ಸೌಲಭ್ಯವಾಗುತ್ತೆ ಅನ್ನೋಂಥ ವಿಚಾರ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ನೋಡೋಕ್ಕೆ ಹೇಳಿ, ಲೈಕ್ ಮಾಡೋಕ್ಕೆ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಮಾತಾಡುವಂಥ ವಿಚಾರ ಅಂದರೆ ಇನ್ಫ್ಲೇಷನ್ ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದ್ದೀನಿ. ಇನ್ಫ್ಲೇಷನ್ ಅಂತಂದರೆ ಏನು? ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಅಂತ ನಾವು ಹೇಳ್ತೀವಿ. ದೈನಂದಿನವಾಗಿ ನಾವು ನೋಡುವಂಥ ವಸ್ತುಗಳ ದರದಲ್ಲಿ ಒಂದು ಬೆಲೆ ಏನಿದೆ ಅದು ಡಿಮ್ಯಾಂಡ್ ಮತ್ತು ಸಪ್ಲೈಗೆ ಅದು ಅನುಗುಣವಾಗಿ ಬೆಲೆ ಅಥವಾ ಇನ್ಫ್ಲೇಷನ್ ದರ ಏನಿದೆ ಅದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಅಂತ ವಿಚಾರ. ಇದಕ್ಕೆ ಹಲವಾರು ಫ್ಯಾಕ್ಟರ್ಸ್ಗಳು ಕಾರಣಗಳಾಗಿದೆ ಅನ್ನುವಂಥ ವಿಷಯ ಹೇಳ್ಬೋದು. ಅದರಲ್ಲಿ ಒಂದೇನು ಅಂದರೆ ಕನ್ಸ್ಯೂಮರ್ಸ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ರಿಟೇಲ್ ಕನ್ಸಂಪ್ಷನ್ ಅಥವಾ ಖಾಸಗಿಯಾಗಿ ಸಾರ್ವಜನಿಕರು ದೈನಂದಿನವಾಗಿ ವಸ್ತುಗಳನ್ನು ಬಳಕೆ ಮಾಡ್ತಾರಲ್ಲ, ಆ ಬಳಕೆ ಮಾಡುವಂಥ ವಸ್ತುಗಳ ಸಪ್ಲೈ ಮತ್ತು ಡಿಮ್ಯಾಂಡಿನ ಮೇಲೆ ಸಹ ಈ ಇನ್ಫ್ಲೇಷನಲ್ಲಿ ವ್ಯತ್ಯಯಗಳನ್ನು ನಾವು ಕಾಣ್ಬೋದು ಅನ್ನೋಂಥ ವಿಚಾರ. ಬೇಡಿಕೆ ಮತ್ತು ಸರಬರಾಜು ಅಂತ ಸಹ ಹೇಳ್ಬೋದು. ಸೊ ಈ ರೀತಿಯಾಗಿ ಸರಬರಾಜು ಮತ್ತು ಬೇಡಿಕೆಯಲ್ಲಾಗುವಂಥ ವ್ಯತ್ಯಯಗಳೇನಿದೆ ಅದು ಇನ್ಫ್ಲೇಷನ್ ಮೇಲೆ ಒಂದು ರೀತಿಯಾದಂಥ ಪರಿಣಾಮಗಳು ಬೀಳುತ್ತೆ ಅನ್ನೋಂಥ ವಿಚಾರ. ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ CPI ಅಂತ ಕರೀತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಮತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಈ ಥರ ಎಲ್ಲ ಬಹಳಷ್ಟು ಮೆಟ್ರಿಕ್ಸ್ಗಳಿದೆ. ಇದನ್ನು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, IIM ಮತ್ತು ಬೇರೆ ಬೇರೆ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗಳು, ಹಣಕಾಸು ಸಂಸ್ಥೆಗಳು ಅಲ್ಲಿ ನಿಗದಿತವಾಗಿ ಸರ್ಕಾರವೇ ನಾಮಕರಣ ಮಾಡಿ, ಅಂದರೆ ಘೋಷಿತ ಮಾಡಿಬಿಟ್ಟು ಅಲ್ಲಿರುವಂತಹ ವ್ಯಕ್ತಿಗಳನ್ನು ಅಥವಾ ಪ್ರಸಿದ್ಧವಾದಂಥ ಡೈರೆಕ್ಟರ್ಸ್ಗಳಾಗಿರಲಿ, ಅಕಾಡೆಮಿಷಿಯನ್ಸ್ ಅಂತ ಕರೆಯಲ್ಪಡುವಂಥ ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವೃತ್ತಿಪರರಾದಂಥ ಅವರನ್ನೆಲ್ಲ ಕರ್ಕೊಂಡು ಒಂದು ಟೀಮ್ ಆಗಿ ಏನು ಮಾಡುತ್ತೆ ಅಂದರೆ ಈ MPC ಅಂತ ಕರೆಯಲ್ಪಡುವಂಥ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ RBIನಲ್ಲಿ ಅವರನ್ನೆಲ್ಲ ನೇಮಕಾತಿ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ 5 ಜನ ಇರ್ತಾರೆ. ಒಂದು IIM ಇನ್ಸ್ಟಿಟ್ಯೂಟ್ ಅವರು ಇರ್ತಾರೆ, ಆಮೇಲೆ ISI ಅಂತ ಕರೆಯಲ್ಪಡುವಂಥ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅವರು ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿರ್ತಾರೆ, ನಿರ್ದೇಶಕರಾಗಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್, ಡೆಪ್ಯೂಟಿ ಗವರ್ನರ್ ಮತ್ತು ಈ ರೀತಿ ಹಲವು ಜನ ಸೇರ್ಕೊಂಡು ಒಂದು 5 ಜನ ಕಮಿಟಿ ಏನಿದೆ, ಚೇರ್ಮನ್, ಇವರೆಲ್ಲ ಸೇರಿಕೊಂಡು ಈ MPC ಕಮಿಟಿನ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಈ ಮೆಟ್ರಿಕ್ಸ್ಗಳಲ್ಲಿ ಏನು ಅಂತಂದರೆ ಒಬ್ಬ ವ್ಯಕ್ತಿ ಸರಾಸರಿ ಆಗಿರುವಂತಹ ಆ್ಯಾವ್ರೇಜ್ ಇಂಡಿಯನ್ ಏನಿದ್ದಾನೆ ಆತ ಯಾವ ರೀತಿಯಾಗಿ ತನ್ನ ಹಣವನ್ನು ಖರ್ಚು ಮಾಡ್ತಾನೆ ಮತ್ತು ಯಾವ ಯಾವ ವಸ್ತು ಮೇಲೆ ಖರ್ಚು ಮಾಡ್ತಾರೆ, ಅದು ಆಹಾರದ ವಸ್ತುಗಳಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಮತ್ತು ಇತರೆ ಲಕ್ಸುರಿಯಸ್ ಆಗಿರುವಂಥ ಐಷಾರಾಮಿ ವಸ್ತುಗಳ ಖರೀದಿ ಮಾಡ್ತಾನೆ ಇಲ್ವೋ ಅನ್ನೋದನ್ನು ಟ್ರ್ಯಾಕ್ ಮಾಡೋದು ಈ ಒಂದು CPI ಅಂತ ಕರೆಯಲ್ಪಡುವಂಥ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬೋದು. ಇದರ ಮೂಲಕ ಏನು ಅಂತಂದರೆ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ದೇಶ ಪ್ರಗತಿ ಹೊಂದುತ್ತಾ ಇದೆ, ದೇಶದಲ್ಲಿ ಇರುವಂಥ ಆರ್ಥಿಕ ಪರಿಸ್ಥಿತಿಗಳು ಹೇಗಿದೆ, ದೇಶದ GDP ಹೆಚ್ಚಾಗಲು ಅಥವಾ ಕಡಿಮೆ ಆಗಲು ಯಾವ ರೀತಿಯಾದಂಥ ಒಂದು ಪಾತ್ರ ವಹಿಸುತ್ತೆ ಅನ್ನೋದನ್ನು ಈ CPI ಇಂಡೆಕ್ಸಿನ ಮೂಲಕ MPCಯಲ್ಲಿ ನಿಗದಿಪಡಿಸಲಾಗುತ್ತೆ ಅನ್ನೋಂಥ ವಿಷಯ. ಫ್ಯೂಚರ್ ಪ್ರೊಜೆಕ್ಷನ್, ಭವಿಷ್ಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಸಹ ಇದರಲ್ಲಿ ಕಲೆ ಹಾಕಲಾಗುತ್ತೆ ಅನ್ನುವಂಥ ಒಂದು ವಿಷಯ ಆಗಿದೆ. ಈ ಅಂಕಿ ಅಂಶಗಳನ್ನು RBI ಆಗಾಗ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮೂಲಕ ತನ್ನ ವರದಿಗಳನ್ನು ಖಾಸಗಿಯಾಗಿ ಮತ್ತು ಪ್ರತ್ಯೇಕವಾಗಿ ಸಹ ಸಾರ್ವಜನಿಕರಿಗೆ ತಿಳಿಪಡಿಸುವ ರೀತಿಯಲ್ಲಿ ಪ್ರೆಸ್ಸಿನ ಮೂಲಕ ಈ ಒಂದು ವರದಿಗಳನ್ನು ಆವಾಗ ಬಿಡುಗಡೆ ಮಾಡ್ತಾ ಇರುತ್ತೆ ಅನ್ನುವಂಥ ವಿಚಾರ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನ ಹೊರತುಪಡಿಸಿ ನಮ್ಮ ಆರ್ಥಿಕತೆ ಬಗ್ಗೆ ನಾವು ಗಮನ ಹರಿಸಬೇಕು ಅಂದರೆ ಕೇಂದ್ರ ಸರ್ಕಾರ ಕೂಡ ಫಿಸ್ಕಲ್ ಪಾಲಿಸಿಯ ಮೂಲಕ, ಅಂದರೆ ಕೇಂದ್ರ ಬಡ್ಜೆಟಿನ ಮೂಲಕ ಸಹ ವರ್ಷ ನಮ್ಮ ಹಣಕಾಸಿನ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಈ ಬಡ್ಜೆಟಿನ ಮೂಲಕ ಸಹ ನಾವು ತಿಳ್ಕೊಳ್ಬಹುದಾಗಿದೆ ಅನ್ನುವಂಥದ್ದು ಎರಡನೇ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು. ಈ ರೀತಿ ನಾನು ಹೇಳಿದಂಗೆ ಇನ್ಫ್ಲೇಷನ್ ಅಂತ ನಾನು ಹೇಳ್ತಾ ಇದ್ದೆ. ಈ ಇನ್ಫ್ಲೇಷನ್ ಅಕ್ಟೋಬರಲ್ಲಿ ಬಹಳಷ್ಟು ರೀತಿಯಾಗಿ, ಅಂದರೆ ಅಕ್ಟೋಬರ್ 2024ರಲ್ಲಿ ತುಂಬ ಹೆಚ್ಚಾಗಿ 6.1% ಇನ್ಫ್ಲೇಷನ್ ಆಯಿತು ಅನ್ನುವಂಥ ಮಾಹಿತಿ. ಅದರ ಬಳಿಕ ನಮ್ಮ ಒಂದು ಆರ್ಥಿಕ ಸ್ಥಿತಿ ಏನಿದೆ ಗಣನೀಯವಾಗಿ ಅದು ತುಂಬ ಸ್ಲೋ ಆಗ್ತಾ ಇದೆ ಅನ್ನುವಂಥ ವಿಷಯನ ಗಮನಿಸ್ಬಿಟ್ಟು ಡಿಸೆಂಬರ್ 2024ರಲ್ಲಿ ಕ್ಯಾಶ್ ಟು ರಿಸರ್ವ್ ರೇಷಿಯೋ ಅಂತ ಏನು ಬ್ಯಾಂಕ್ಗಳು ಏನು ಮಾಡ್ತವೆ, ಈ RBIಗೆ ಹಣವನ್ನು ಕಡ್ಡಾಯವಾಗಿ ಇಡಬೇಕಾಗಿರುತ್ತೆ. ಅದರಲ್ಲಿ 4.5% ಆ ಬ್ಯಾಂಕಿನ ವಹಿವಾಟಿಗೆ ಆಗುವಂಥ ಹಣ, ಅಂದರೆ ಅದರ ಒಂದು ಒಟ್ಟು ಬಂಡವಾಳದಲ್ಲಿ 4.5% ಹಣವನ್ನು ಈ ಹಿಂದೆ ಇಡ್ತಿತ್ತು, ಅದನ್ನು ಈಗ 4%ಗೆ ಇಳಿಸಲಾಗಿದೆ ಅನ್ನೋಂಥ ವಿಚಾರ. ಈ 4%ಗೆ ಕ್ಯಾಶ್ ಟು ರಿಸರ್ವ್ ರೇಷಿಯೋ ಇಳಿಸಿದ್ರಿಂದ 0.5% ಅಷ್ಟಿರುವಂಥ ಎಕ್ಸಸ್ ಹಣ ಏನಿದೆ ಅದು ಮತ್ತೆ ಬ್ಯಾಂಕ್ ಬಳಿ ಇರೋದ್ರಿಂದ ಬ್ಯಾಂಕ್ ಅದನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಬೋದು ಸಾಲದ ಮೂಲಕ ಅನ್ನುವಂಥ ವಿಚಾರನ RBI ತನ್ನ ಒಂದು ಹೊಸ ನಿರ್ಣಯದಲ್ಲಿ ಹೇಳಿದೆ ಅನ್ನುವಂಥ ವಿಷಯ MPCಯಲ್ಲಿ ಅಂತ ಹೇಳಿ ವರದಿಯಾಗಿದೆ ಅನ್ನುವಂಥದ್ದು ವಿಚಾರ. ಇದರ ಮೂಲಕ ಲಾಭ ಏನು, ನಷ್ಟ ಏನು, ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತಂದರೆ RBI ಹೇಳುವಂಥ ವಿಷಯ ಏನಂದರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ
ದೀರ್ಘಾವಧಿಯಲ್ಲಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಈಗ ನೋಡುವಂಥ ವಿಷಯಗಳೇನು ಅಂದರೆ, ನಾವು ನೋಡ್ತಾ ಇದ್ದೀವಿ ಆಹಾರ ವಸ್ತುಗಳ ಪೈಕಿ ಆಗಿರ್ಬೋದು, ದೈನಂದಿನವಾಗಿ ತಗೊಳ್ಳುವಂಥ ಹಣ್ಣು ತರಕಾರಿ ಬೆಲೆಗಳು ಸಹ ಗಗನಕ್ಕೆ ಏರ್ತಾ ಇದೆ ಅನ್ನುವಂಥ ವಿಚಾರ. ಈ ರೀತಿ ದರ ಏರಿಕೆ ಆಗೋದಕ್ಕೆ ಮತ್ತೆ ಸಾಲವನ್ನು ಕೊಡ್ತಾ ಇದೆ ಬ್ಯಾಂಕು. ಅಂದರೆ ಸಾರ್ವಜನಿಕರ ಬಳಿ ಮತ್ತೆ ಹಣ ಬಂತು ಅಂತಂದರೆ, ಮತ್ತೆ ಹಣ ಬಂದಾಗ ಮತ್ತೆ ಈ ವಸ್ತುಗಳ ಡಿಮ್ಯಾಂಡ್ ಏನಿದೆ, ಬೇಡಿಕೆ ಏನಿದೆ ಇನ್ನೂ ಹೆಚ್ಚಾಗುತ್ತೆ. ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅನ್ನುವಂಥ ವಿಚಾರ ಕೆಲವು ಆರ್ಥಿಕ ತಜ್ಞರ ಒಂದು ಸಲಹೆಗಳಾಗಿದೆ ಅಂತ ನಾವೀಗ ಹೇಳ್ಬೋದು. ಮತ್ತು ಇದಷ್ಟೇ ಕಾರಣಗಳ ಇನ್ಫ್ಲೇಷನ್ಗೆ ಅಂದರೆ ಇನ್ನೂ ಬಹಳಷ್ಟು ಫ್ಯಾಕ್ಟರ್ಸ್ಗಳಿದೆ. ಯುದ್ಧ ಇರ್ಬೋದು, ರೂಪಾಯಿಯ ಒಂದು ದರದಲ್ಲಿ ಡಾಲರ್ ಮತ್ತು ರೂಪಾಯಿಲಿ ಆಗುವಂಥ ವ್ಯತ್ಯಾಸಗಳು, ಅದರ ಕುಸಿತ ಕೂಡ ನೀವು ಗಮನ ಹರಿಸಿದ್ರೆ ಅದು ಕೂಡ ಗಣನೀಯವಾಗಿ ಆಗ್ತಾ ಇದೆ. ಡಾಲರ್ನ ಒಂದು ಸ್ಟ್ರೆಂಥನಿಂಗ್ ಆಗ್ತಾ ಇದೆ ಅನ್ನುವಂಥ ವಿಚಾರ, ಮತ್ತು ರುಪಿ ವ್ಯಾಲ್ಯೂ ಏನಿದೆ ಅದು ಸಿಂಕ್ ಆಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಶೇರ್ ಮಾರ್ಕೆಟ್ನಲ್ಲೂ ಸಹ ಅಡ್ಡ ಪರಿಣಾಮಗಳು ಬೀಳುತ್ತೆ ಅನ್ನುವಂಥ ವಿಚಾರ. ಯಾಕಂದರೆ ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋದಂಗೆ ಶೇರ್ ಮಾರ್ಕೆಟ್ನಲ್ಲಿ ಮತ್ತು ಈ RBI ತಗೊಳ್ಳುವಂಥ ನಿರ್ಣಯಗಳು ಮತ್ತು ಗ್ಲೋಬಲ್ ಎಕನಾಮಿಕ್ ಅಂದರೆ ವಿದೇಶದಲ್ಲಿ ಆಗುವಂತಹ ಆರ್ಥಿಕ ಪರಿಸ್ಥಿತಿಗಳು, ಸನ್ನಿವೇಶಗಳು, ಯುದ್ಧಗಳು ನಡೀತಾ ಇದೆ ಅಲ್ಲಲ್ಲಿ, ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಇದು ಮಾರ್ಕೆಟ್ನಲ್ಲಿ ಸಹ ಪ್ರಭಾವವನ್ನು ಬೀರುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಈ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಏನು, ಹೆಚ್ಚಾಗಿ ಹಣವನ್ನು ಜನರ ಕೈಯಲ್ಲಿ ಕೊಟ್ಟರೆ ಏನಾಗುತ್ತೆ, ಹೆಚ್ಚಾಗಿ ಸಾಲವನ್ನು ಕೊಟ್ಟರೆ ಏನಾಗುತ್ತೆ ದೀರ್ಘಾವಧಿಯಲ್ಲಿ ಅಂತ ನಾವು ನೋಡಿದರೆ, ಜನರ ಹತ್ರ ಹಣ ಇರುತ್ತೆ ಆದರೆ ಕೊಂಡುಕೊಳ್ಳುವಂಥ ಒಂದು ಕೆಪಾಸಿಟಿ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಆ ಹಣವನ್ನು ಇಟ್ಕೊಂಡು ಎಲ್ಲರ ಬಳಿ ಹಣ ಇದ್ದಾಗ ವಸ್ತುಗಳ ಪೂರೈಕೆಯಲ್ಲಿ ಅಭಾವಗಳು ಉಂಟಾಗ್ಬೋದು, ಮತ್ತು ವಸ್ತುಗಳ ದರ ಸಹ ಆ ಪೂರೈಕೆಯಲ್ಲಿ ಕಮ್ಮಿ ಆದಾಗ ಅದರ ದರ ಸಹ ಏರುತ್ತೆ. ಅದರ ಮೂಲಕ ಮತ್ತೆ ಬೆಲೆ ಏರಿಕೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅನ್ನೋದು ಒಂದು ಪಂಗಡದ ಒಂದು ವಾದ ಆಗಿದೆ ಅಂತ ಹೇಳ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ. ಸೊ ಈ ರೀತಿ ಬೆಲೆ ಏರಿಕೆ ಆಗಬೇಕಾದ್ರೆ ಯಾವ ಈ ರೀತಿಯಾದಂಥ ಆ್ಯಕ್ಷನ್ಸ್ಗಳು ತೊಗೊಬೇಕು, ಅದನ್ನು ರಿವರ್ಸ್ ಆ್ಯಕ್ಷನ್ಸ್ಗಳನ್ನು ತೊಗೊಬೇಕಲ್ವಾ ಅನ್ನೋದು ಸ್ವಲ್ಪ ಜನರದು ಒಂದು ಉದ್ದೇಶ ಆಗಿದೆ. ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನೋಂಥ ಒಂದು ವಿಷಯ ಇದೆ. RBI ಬ್ಯಾಂಕ್ಗಳಿಗೆ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಕೊಡುತ್ತೆ, ಬದಲಿಗೆ RBI ಹಣವನ್ನು ಪಡ್ಕೊಳ್ಳುತ್ತೆ ಅನ್ನೋಂಥ ವಿಚಾರ. ಆ ಅವಧಿ ಮುಗಿದ ಬಳಿಕ ಗೌರ್ಮೆಂಟ್ ಸೆಕ್ಯೂರಿಟಿಗೆ ಒಂದು ಶೇಕಡ ಇಷ್ಟು ಅಂತ ಅವಧಿ ಇರುತ್ತೆ. ಅವಧಿ ಬಳಿಕ ಮತ್ತೆ RBI ಅದನ್ನು ನವೀಕರಿಸಬಹುದು, ಆ ಒಂದು ಬಾಂಡನ್ನು ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿನ, ಅಥವಾ ವಾಪಸ್ಸು ಒಂದಿಷ್ಟು ಶೇಕಡ ಬಡ್ಡಿ 6.5% ಬಡ್ಡಿ ಅಷ್ಟು ಹಣವನ್ನು ವಾಪಸ್ಸು ಈ ಬ್ಯಾಂಕ್ಗಳಿಗೆ ನೀಡ್ಬೋದು. ಈ ಬಡ್ಡಿಯನ್ನು RBI ಮತ್ತೆ ನೀಡಿದಾಗ ಎಕ್ಸಸ್ ಆಗಿ ಕ್ಯಾಶ್ ಬರುತ್ತೆ ಒಳಗಡೆ, ಮಾರ್ಕೆಟ್ ಒಳಗೆ ಅಂದರೆ ಬ್ಯಾಂಕ್ಗಳ ಒಳಗೆ. ಅದರ ಮೂಲಕ ಸಹ ಲಿಕ್ವಿಡಿಟಿ ದ್ರವ್ಯತ್ವ ಹೆಚ್ಚಾಗುತ್ತೆ ಬ್ಯಾಂಕಿಂದು. ಅದೇ ರೀತಿ ಬ್ಯಾಂಕ್ಗಳು ಈ ಒಂದು ಬಾಂಡ್ಗಳು ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಜಾಸ್ತಿ ಖರೀದಿ ಮಾಡೋದು ಅಂದಾಗ ಕ್ಯಾಶು RBI ಕಡೆ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಲಿಕ್ವಿಡಿಟಿ ದ್ರವ್ಯತ್ವ ಅಂಶ ಏನಿದೆ ಬ್ಯಾಂಕಲ್ಲಿ ಅದು ಕಮ್ಮಿ ಆಗುತ್ತೆ. ಇದರ ಮೂಲಕ ಸಹ ಇನ್ಫ್ಲೇಷನಲ್ಲಿ ಮೇಲೆ ಕೆಳಗೆ ಆಗೋದಕ್ಕೆ ಅದರ ಒಂದು ಪ್ರಭಾವ ಸಹ ಇರುತ್ತೆ ಅನ್ನೋಂಥ ವಿಚಾರ. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಏನು ಅಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಬ್ಯಾಂಕ್ಸ್ಗಳು ತೊಗೊಂಡ್ರೆ ಮಾತ್ರ ಏನಾಗುತ್ತೆ ಅಂದರೆ, ಈ ಒಂದು ದ್ರವ್ಯತ್ವ ಏನಿದೆ ಅದನ್ನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾ ಹೋದ್ರೇ ಏನಾಗುತ್ತೆ ಅಂತಂದರೆ, ಹೆಚ್ಚು ಕೊಳ್ಳುವಂಥ ಕೆಪಾಸಿಟಿ ಏನಿದೆ, ಕ್ಯಾಶು ಜನರ ಬಳಿ ಕ್ಯಾಶ್ ಬರಲ್ಲ ಅಂದಾಗ ವಸ್ತುಗಳ ಕೊಳ್ಳುವಿಕೆಯಲ್ಲೂ ಸಹ ಒಂದು ಸ್ಥಿರತೆನ ಕಂಡು ಬರ್ಬೋದು. ಯಾಕಂದರೆ ಅವ್ರ ಬಳಿಗೆ ಎಕ್ಸಸ್ ಕ್ಯಾಶ್ ಇಲ್ಲ, ಯಾಕಂದರೆ ಅವರು ಸಾಲ ತೊಗೊಳ್ಳೋದಿಲ್ಲ. ಸಾಲ ತೊಗೊಳ್ಳದೇ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈ ಒಂದು ವಸ್ತುಗಳ ಬೆಲೆಯಲ್ಲಿ ಸಹ ಇಳಿಕೆಗಳನ್ನು ಕಾಣ್ಬೋದು ಅನ್ನುವಂಥ ವಿಚಾರ. ಅದು ದೀರ್ಘಾವಧಿಯಲ್ಲಿ ಇನ್ಫ್ಲೇಷನನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಅದನ್ನು ಕಮ್ಮಿ ಮಾಡೋದಕ್ಕೂ ಸಹ ಮುಂದಾಗುತ್ತೆ ಅಂತ ಇನ್ನೊಂದು ಪಂಗಡದ ವಾದ ಆಗಿದೆ ಅಂತ ಹೇಳ್ಬೋದು. ಯಾವುದು ಹೇಗೆ ಇದ್ರೂ ಸಹ ಏರುವಂಥ ಇನ್ಫ್ಲೇಷನನ್ನು ಕಡಿಮೆ ಮಾಡುವಂಥ ಸ್ಥಿತಿಯಲ್ಲಿ MPC RBI ಮುಂದಾಗ್ತದೆ. ಮತ್ತು ಈಗ ಫಿಸ್ಕಲ್ ಪಾಲಿಸಿನ ಮತ್ತು ಹೊಸ ಬಡ್ಜೆಟು ಸಹ, ಈ ವರ್ಷದ ಬಡ್ಜೆಟ್ ಪ್ರಾರಂಭವಾಗಲಿದೆ ಫೆಬ್ರವರಿ ತಿಂಗಳಲ್ಲಿ, ಏನಾಗಲಿದೆ ಅನ್ನೋದನ್ನು ನಾವು ಕಾದು ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಮಗೆ ಹಿಡಿಸಿದರೆ, ಈ ಮಾಹಿತಿ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ KFET ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. CRR ಅಂತ ಹೇಳ್ತಾ ಇದೆ. ಈ CRR ಅನ್ನೋದು ಕ್ಯಾಶ್ ಟು ರಿಸರ್ವ್ ರೇಷಿಯೋ ಅಂತ, ಅದ್ರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ. ಆ ಕ್ಯಾಶ್ ಟು ರಿಸರ್ವ್ ರೇಷಿಯೋ ಏನಿಲ್ಲ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಕ್ಯಾಶ್ ಟು ರಿಸರ್ವ್ ರೇಷಿಯೋಲ್ಲಿ RBIನಲ್ಲಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ಬ್ಯಾಂಕ್ಸ್ಗಳು, ಆದರೆ ಯಾವುದೇ ರೀತಿಯಾಗಿ ಇಂಟ್ರೆಸ್ಟನ್ನು ಈ RBIಗಳು ಆ ಕ್ಯಾಶ್ ಮೇಲೆ ಕೊಡೋದಿಲ್ಲ ಅನ್ನೋದನ್ನು ಗಮನ ಹರಿಸಬೇಕಂತ ಒಂದು ವಿಷಯ ಆಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.